ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರ್ತೀವಿ ಅಥವಾ ಕೆಲವರು ಹೇಳ್ತಾರೆ ಅಯ್ಯೋ ಹುಡುಗಿರ್ ಸಹವಾಸನೆ ಬೇಡ, ಲವ್ ಬೇಡ, ಏನು ಬೇಡ, ತೊಂದರೆಗಳು ಅದು ಇದು ಅಂತ. ನಿಮ್ಗೆ ಆತರ ಥಾಟ್ಸ್ ಯಾವತ್ತೂ ಬಂದಿಲ್ವಾ? ಆ ಥರ ಎಂಥದ್ದು ಇಲ್ಲ. ನಾವು ರಿಸ್ಕ್ ತೊಗೊಂಡ್ರೆ ಅದು ರಿಸ್ಕ್ ಆಗುತ್ತೆ, ನಾವು ತುಂಬ ಕ್ಯಾಶುಯಲ್ ಆಗಿ ತೊಗೊಂಡೋದ್ರೆ ಕ್ಯಾಶುಯಲ್ ಆಗುತ್ತೆ. ತುಂಬ ಸೀರಿಯಸ್ ಆಗಿ ತೊಗೊಂಡು ತಲೆಗೆ ತೊಗೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತೊಗೊಂಡೋದ್ರೆ ನಮ್ಮ ಲೈಫ್ ತುಂಬ ಸೀರಿಯಸ್ ಆಗಿಬಿಡುತ್ತೆ. ತುಂಬ ಕ್ಯಾಶುಯಲ್ ಆಗಿ ಹ್ಯಾಪಿಯಾಗಿ ತೊಗೊಂಡೋಗ್ಬೇಕು. ನಾವು ಕಮಿಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಫ್ರೀ ಆಗಿರ್ತೀವೋ ಬ್ರೇಕಪ್ ಆದಮೇಲೆ ಅಷ್ಟೇ ಫ್ರೀ ಆಗಿರಬೇಕು. ನಾನು ಹೇಳೋ ಒಂದು ಮಾತು. ಇನ್ನೊಂದು ಮಾತು ನಾನು ಹೇಳ್ತಿದ್ದೆ, ಸ್ಟೇಜಲ್ಲೂ ಹೇಳಿದ್ದೆ ಇದನ್ನು. ಒಂದು ಹುಡುಗಿ ನಮ್ಮ ಜೊತೆ ಇರೋವರೆಗೂ ಮಾತ್ರ ಒಳ್ಳೆಯವರು, ಬಿಟ್ಟೋಗಾದ್ಮೇಲೆ ಅದು ಸೆಕೆಂಡ್ಸಲ್ಲೇ ಚೇಂಜ್ ಆಗಿಬಿಡುತ್ತೆ. ಅವಳು ಕೆಟ್ಟವಳು, ಅವಳು ಹಂಗೆ ಹಿಂಗೆ ಅಂತ. ಅದು ಯಾಕೆ ಆ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅವಳ ಜೊತೆಗೆ ಇರೋ ಗಂಟನೂ ಒಳ್ಳೆಯವಳು, ಬಿಟ್ಟೋದ್ಮೇಲೆ ಒಳ್ಳೆಯವಳ ನನ್ನ ಒಂದು ಇದು ಥಾಟ್ಸು. ಇವತ್ತಿಗೂ ಬ್ರೇಕಪ್ ಆಗಿರ್ಬೋದು ನನಗೆ ತುಂಬ, ಅಂದರೆ ಒಂದು 4-5 ಇಯರ್ಸ್ ಮೇಲೆ ಆಯಿತು ನಾನು ಬ್ರೇಕಪ್ ಆಗಿ. ಇವತ್ತಿಗೂ ನಾನು ಅವ್ರನ್ನ ಒಳ್ಳೆಯವರು ಅಂತಲೇ ಹೇಳ್ತೀನಿ. ಆ ಒಳ್ಳೆ ರೀತಿಯಲ್ಲೇ ನಾನು ಮುಂಚೆ ನನ್ನ ಜೊತೆ ಇದ್ದಾಗ ನಾನು ಯಾವ ಥರ ರೀತಿ ಅವ್ರನ್ನ ನೋಡ್ತಿದ್ನೋ ಇವತ್ತಿಗೂ ಅದೇ ರೀತಿಯಲ್ಲೇ ನಾನು ನೋಡ್ತೀನಿ ಒಳ್ಳೆಯವರು ಅಂದ್ಬಿಟ್ಟು. ಅದು ಎಲ್ಲ ಹುಡುಗರಿಗೂ ಹೇಳ್ತೀನಿ, ಅವಳು ಬಿಟ್ಟು ಹೋಗ್ಬಿಟ್ಲು ಹಂಗೆ ಹಿಂಗೆ ಮತ್ತೊಂದು ಅಂತ ಮಾತಾಡ್ತಾರೆ. ಅದೆಲ್ಲ ತುಂಬ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.